ಗವಿ ಗಂಗಾಧರೇಶ್ವರನ ಗುಡಿಯಲ್ಲಿ ಚಮತ್ಕಾರ, ಸೂರ್ಯರಶ್ಮಿ ಚುಂಬನವನ್ನ ಕಣ್ತುಂಬಿಕೊಳ್ಳೋಕೆ ಭಕ್ತರ ಕಾತರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿವನಿಗೆ ಸೂರ್ಯ ನಮಸ್ಕಾರ. ಇದೇ ಹೊತ್ತಿನ ವಿಶೇಷ ಸೂರ್ಯರಶ್ಮಿ ಚುಂಬನ. ನಾನು ವಿದ್ಯಶ್ರೀ. ಬೆಂಗಳೂರಿನ ಐತಿಹಾಸಿಕ ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಸೂರ್ಯರಶ್ಮಿ ಚುಂಬನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಸೂರ್ಯರಶ್ಮಿ ಚುಂಬನದ ಚಮತ್ಕಾರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸೂರ್ಯರಶ್ಮಿ ಚುಂಬನಕ್ಕೆ ಇನ್ನು ಬಾಕಿ ಇರೋದು ಕೇವಲ 1 ಗಂಟೆ ಮಾತ್ರ. ಸಂಜೆ ಸರಿಯಾಗಿ 5:20ರಿಂದ 5:23 ಸಮಯದಲ್ಲಿ ಸೂರ್ಯರಶ್ಮಿ ಗಂಗಾಧರನನ್ನ ಸ್ಪರ್ಶ ಮಾಡುತ್ತೆ. ಗಂಗಾಧರನಿಗೆ ತನ್ನ ಪೂಜೆಯನ್ನ ಸೂರ್ಯ ಸಲ್ಲಿಸ್ತಾನೆ. ಬೆಂಗಳೂರಿನ ಗುಹಾಂತರ ದೇಗುಲದಲ್ಲಿ ತಲೆಮಾರುಗಳಿಂದ ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇರುವಂತಹ ಚಮತ್ಕಾರಕ್ಕೆ ಭಕ್ತರು ಕಾತರರಾಗಿದ್ದಾರೆ. ಗವಿ ಗಂಗಾಧರೇಶ್ವರನಿಗೆ ಪಥವನ್ನ ಬದಲಿಸ್ತಾ ಇರುವಂತಹ ಸೂರ್ಯ ನಮಿಸಲಿದ್ದಾನೆ. ಸೂರ್ಯ ದೇವನ ಆ ಸೂರ್ಯ ರಶ್ಮಿಯ ಸ್ಪರ್ಶವನ್ನ ಕಣ್ತುಂಬಿಕೊಳ್ಳೋಕೆ ಕೌಂಟ್ ಡೌನ್ ಶುರುವಾಗಿದೆ. ಕೌತುಕದ ಕ್ಷಣವನ್ನ ಕಣ್ತುಂಬಿಕೊಳ್ಳೋಕೆ ಭಕ್ತರು ಕಾತರರಾಗಿದ್ದಾರೆ. ಗವಿ ಗಂಗಾಧರೇಶ್ವರ ದೇಗುಲದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಪ್ರತಿ ವರ್ಷ ಸಂಕ್ರಾಂತಿಯ ಸಂದರ್ಭದಲ್ಲಿ ಆಗುವಂತಹ ಸೂರ್ಯ ರಶ್ಮಿಯ ಚುಂಬನ ಅಥವಾ ಗವಿ ಗಂಗಾಧರೇಶ್ವರನಿಗೆ ಆಗುವಂತಹ ಆ ಸೂರ್ಯ ನಮನ ಇದೆಯಲ್ಲ, ಅದು ಬಹಳ ಐತಿಹಾಸಿಕ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ದೇಗುಲದ ವಾಸ್ತು ಜೊತೆಗೆ ಪೌರಾಣಿಕ ಹಿನ್ನೆಲೆಯನ್ನ ಈ ಒಂದು ಸೂರ್ಯ ರಶ್ಮಿಯ ಚುಂಬನ ಪಡ್ಕೊಂಡಿದೆ. ಕೋಟ್ಯಂತರ ಭಕ್ತರು ಈ ಸೋಜಿಗವನ್ನ, ಈ ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋಕೆ ಕಾತರರಾಗಿದ್ದಾರೆ. ಇದು ಭಗವಂತನ ಪವಾಡ ಅಂತ ನಂಬಿದಂಥವರು ಕೋಟ್ಯಂತರ ಭಕ್ತರು. ಬೆಂಗಳೂರಿನಲ್ಲಿರುವಂತಹ ಪ್ರಮುಖ ದೇಗುಲಗಳಲ್ಲಿ, ಐತಿಹಾಸಿಕ ದೇಗುಲಗಳಲ್ಲಿ, ಅತ್ಯಂತ ಹಳೆಯ ದೇಗುಲಗಳಲ್ಲಿ ಈ ಗವಿ ಗಂಗಾಧರೇಶ್ವರ ದೇಗುಲ ಕೂಡ ಒಂದು. ಇಲ್ಲಿರುವಂತಹ ಗವಿ ಗಂಗಾಧರನ ಮೂರ್ತಿ ಇದು ಸ್ವಯಂಭೂ ಮೂರ್ತಿ. ಜೊತೆಗೆ ಗವಿ ಗಂಗಾಧರನ ಮುಂಭಾಗದಲ್ಲಿರುವಂತಹ ಆ ನಂದಿ ಕೂಡ ಅದು ಸ್ವಯಂಭೂ ಲಿಂಗ. ನಂದಿಯ ಕೊಂಬುಗಳ ಮಧ್ಯದಿಂದ ಹಾದು ಹೋಗುವಂತಹ ಸೂರ್ಯ ರಶ್ಮಿ ಮೊದಲಿಗೆ ಗವಿ ಗಂಗಾಧರನ ಪದತಲವನ್ನ ಸ್ಪರ್ಶ ಮಾಡುತ್ತೆ. ಅದಾದ ನಂತರ ನಿಧಾನವಾಗಿ ಮೇಲಕ್ಕೆ ಬರುತ್ತೆ. ಗವಿ ಗಂಗಾಧರನಿಗೆ ಆರತಿ, ಸೂರ್ಯನ ಆರತಿ, ಈ ಒಂದು ಅದ್ಭುತ ದೃಶ್ಯ ಭಕ್ತರನ್ನ ಸೋಜಿಗಕ್ಕೆ ತಳ್ಳಿಬಿಡುತ್ತೆ. ಸಾಕಷ್ಟು ದೊಡ್ಡ ಮಟ್ಟದ ಇತಿಹಾಸ ಇದೆ. ತಲೆತಲಾಂತರಗಳಿಂದ ನಡ್ಕೊಂಡು ಬರ್ತಾ ಇರುವಂತಹ ಒಂದು ಕ್ರಮ ಇದು. ದೇಗುಲವನ್ನ ಕಟ್ಟಿರುವಂತಹ ಆ ವಾಸ್ತುಶೈಲಿಯ ಬಗ್ಗೆಯೂ ಕೂಡ ಹಲವರಿಗೆ ಸಾಕಷ್ಟು ಸೋಜಿಗ ಇದೆ. ಈ ದೇಗುಲದಲ್ಲಿ ಆ ಸೂರ್ಯ ರಶ್ಮಿ ಗವಿ ಗಂಗಾಧರನ ಮೇಲೆ ಹೇಗೆ ಬೀಳುತ್ತೆ ಅನ್ನುವ ಬಗ್ಗೆ ಎಷ್ಟೋ ಅಧ್ಯಯನಗಳು ಕೂಡ ನಡೆದಿದ್ದಾವೆ. ದೇಗುಲದ ಹೊರಭಾಗದಲ್ಲಿರುವಂತಹ ಆ ಕಮಾನಿನ ಮೂಲಕ ಸೂರ್ಯರಶ್ಮಿ ದೇಗುಲದ ಒಳಭಾಗವನ್ನ ಪ್ರವೇಶಿಸುತ್ತೆ. ಅಲ್ಲಿ ಕಿಟಕಿಗಳಿದ್ದಾವೆ. ಗವಿ ಗಂಗಾಧರೇಶ್ವರನ ಬಲಭಾಗದಲ್ಲಿ ಆ ಕಿಟಕಿಗಳ ಮೂಲಕ ನೇರವಾಗಿ ಗವಿ ಗಂಗಾಧರನ ಮುಂಭಾಗದಲ್ಲಿರುವಂತಹ ನಂದಿಯ ಕೊಂಬುಗಳ ಮೂಲಕ ಈ ಸೂರ್ಯ ರಶ್ಮಿ ಹಾದು ಹೋಗುತ್ತೆ. ಮೊದಲಿಗೆ ಗವಿ ಗಂಗಾಧರನ ಪದತಲಕ್ಕೆ ಸ್ಪರ್ಶವನ್ನ ಮಾಡುತ್ತೆ. ಅದಾದ ನಂತರ ಗವಿ ಗಂಗಾಧರನಿಗೆ ಆರತಿಯನ್ನ ಬೆಳಗ್ತಾನೆ ಸೂರ್ಯದೇವ. ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪಥವನ್ನ ಬದಲಿಸುವಂತಹ, ಸೂರ್ಯ ಪಥ ಬದಲಿಸುವಂತಹ ಸಂಕ್ರಮಣ ಕಾಲ ಇದು. ಹೀಗಾಗಿ ಬಹಳ ದೊಡ್ಡ ಹಬ್ಬವಾಗಿ ಇದನ್ನ ಆಚರಣೆ ಮಾಡಲಾಗುತ್ತೆ. ಸಂಕ್ರಾಂತಿ ಹಬ್ಬವನ್ನ ಪ್ರತಿ ವರ್ಷ ಸಂಕ್ರಾಂತಿಯ ಹಬ್ಬದಂದು ಈ ಚಮತ್ಕಾರ ನಡೆಯೋದು ಭಕ್ತರನ್ನ ಸೋಜಿಗಕ್ಕೆ ಈಡು ಮಾಡುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಯಾವಾಗ ಸೂರ್ಯರಶ್ಮಿ ಬಿದ್ದಿಲ್ಲ ಅಂದ್ರೆ ಅದು 2021ರ ಸಮಯ. ಆ ಸಂದರ್ಭದಲ್ಲಿ ಮೋಡ ಕವಿದಂತಹ ವಾತಾವರಣ ಇತ್ತು. ಹೀಗಾಗಿ ಸೂರ್ಯರಶ್ಮಿ ಗವಿ ಗಂಗಾಧರನನ್ನ ಸ್ಪರ್ಶ ಮಾಡಲಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.